ಅಲಂಕರಿಸಿರುವಂತಹ ಎಲ್ಲ ಗಣ್ಯರಿಗೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಶಿಕ್ಷಕ ಶಿಕ್ಷಕಿಯರು ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ಬಹುಶಃ ಹೇಗೆ ನಾವು ಶಿಕ್ಷಣವನ್ನು ಪಡಿತಾ ಇದ್ದೀವಿ, ಅದರ ಹಿನ್ನೆಲೆ ಏನು, ಹೇಗೆ ನಾವು ಅದನ್ನು ಅರ್ಥ ಮಾಡ್ಕೋಬೇಕು, ಮತ್ತೆ ನಾವು ಹೇಗೆ ಒಂದು ಪ್ರಯಾಣದಲ್ಲಿ ಸಾಗ್ತಾ ಇದ್ದೀವಿ ಅನ್ನೋದಕ್ಕೆ ಈ ಒಂದು ಸಕ್ಸಸ್ ಸ್ಟೋರಿನ ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ಅಂದ್ರೆ ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಇವತ್ತಿನ ಜೀವನದಲ್ಲಿ ಶಿಕ್ಷಣ ಅನ್ನೋದು ಯಾವ ರೀತಿ ಮುಖ್ಯ ಅನ್ನೋದನ್ನ ಶ್ರೀಮಂತ ನಾರಾಯಣಪ್ಪ ಸರ್ ಅವರು ನಮಗೆ ತೋರಿಸ್ಕೊಟ್ಟಿರುವಂತದನ್ನ ನಾವೀಗ ಅರ್ಥ ಮಾಡ್ಕೋಬಹುದು. ಶ್ರೀಮತಿ ಚೌಡಮ್ಮ ಮತ್ತು ಮುನಿನಾಗಪ್ಪನವರ 7 ಜನ ಮಕ್ಕಳಲ್ಲಿ 3ನೇಯಾಗಿ ಜನಿಸಿದ ಶ್ರೀಯುತ ಎಂ ನಾರಾಯಣಪ್ಪರವರು ತಮ್ಮ ಕಿರಿಯ ವಯಸ್ಸಿನಲ್ಲೇ ತಂದೆಯನ್ನ ಕಳೆದುಕೊಂಡು ಸಂಸಾರದ ಸಾಗರ ಎಂಬ ನೌಕೆಯನ್ನ ಇರುತ್ತದೆ. ಆ ನೌಕೆ ಅಷ್ಟು ಈಸಿ ಆಗಿರಲಿಲ್ಲ. ಬಹಳಷ್ಟು ಅಡೆತಡೆಗಳು, ಅಲೆಗಳನ್ನ ಎದುರಿಸಿ ಅವರು ಆ ಜರ್ನಿಯನ್ನ ಮಾಡಬೇಕಾಗಿತ್ತು, ಆ ಪ್ರಯಾಣವನ್ನ ಮಾಡಬೇಕಾಗಿತ್ತು. ಯಾಕಂದ್ರೆ 50 ಜನ ಒಂದು ಅವಿಭಕ್ತ ಕುಟುಂಬವನ್ನ ಅವರು ಸಲಹಬೇಕಾಗಿತ್ತು. ಆ 50 ಜನ ಕುಟುಂಬವನ್ನ ಸಲಹೆಯದಕ್ಕೆ ಏನಾದರೂ ಒಂದು ಕಾಯಕವನ್ನ ಮಾಡಲೇಬೇಕಾದಂತ ಪರಿಸ್ಥಿತಿ ಎದುರಾಗುತ್ತೆ. ನೋಡಿ, ಯಾಕೆ ಕಾಯಕವನ್ನ ಮಾಡಬೇಕು? ನಮ್ಮ ವಚನಕಾರರು ಬಹಳಷ್ಟು ಹೇಳಿದ್ದಾರೆ, ಕಾಯಕದಲ್ಲಿ ನಿರತರಾದರೆ ಲಿಂಗ ಪೂಜೆಯಾದರೂ ಬಿಡಬೇಕು, ಗುರುದರ್ಶನವಾದರೂ ಮರೆಯಬೇಕು, ಜಂಗಮ ಮುಂದಿದ್ದರೂ ಹಂಗ ಅರಿಯಬೇಕು, ಕಾಯಕವೇ ಕೈಲಾಸವಾದವರ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಕಾಯಕಗಳು ಅಂತ ಕಾಯಕದಲ್ಲಿ ಆರಿಸಿಕೊಂಡ್ರು. ಬಹಳ ಮುಖ್ಯವಾಗಿ ಅಂತ ಕಾಯಕದಲ್ಲಿ ಯಾವ ಕಾಯಕ ಆರಿಸಿಕೊಂಡ್ರು? ಎಲ್ಲರಿಗೂ ಅನ್ನದಾತರಾಗಿರುವಂತದ್ದು, ಅನ್ನವನ್ನ ನೀಡುವಂತದ್ದು, ಕೃಷಿ ಪ್ರಧಾನವಾದ ಕಾಯಕವನ್ನ ಅವರು ಆಯ್ಕೆ ಮಾಡಿಕೊಡ್ತಾರೆ. ಯಾಕೆಂದ್ರೆ ಇವತ್ತು ರೈತ ಇಲ್ಲ ಅಂತಂದ್ರೆ ನಾವು ಯಾರು ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಆ ಕೃಷಿ ಎಷ್ಟು ಮುಖ್ಯ ಆಗಿತ್ತು ಅನ್ನೋದನ್ನ ಅವರು ಅವತ್ತೇ ಅರ್ಥ ಮಾಡ್ಕೊಂಡಿದ್ರು. ಅಂತ ಸಂದರ್ಭದಲ್ಲಿ ತಮ್ಮ ಸ್ವಂತ ಹಸುಗಳಿರ್ಲಿಲ್ಲ. ಆಗ ಬೇರೆಯವರ ಮನೆಯ ಹಸುಗಳ ಅಂದ್ರೆ ಬೇರೆ ಯಾರು ಸಾಕಿರ್ತಾರೆ ಅವರ ಮನೆಗಳಲ್ಲಿ ಹೋಗಿ ಹಾಲನ್ನ ಕರೆದು ಪ್ರತಿದಿನ ಬೆಳಿಗ್ಗೆ 4 ಗಂಟೆಗೆ ಮನೆಗೆ ತೆರಳಿ ಹಾಲುಗಳನ್ನ ಹಾಕಿ ಆ ಕುಟುಂಬವನ್ನ ಅವರು ಸಲಹುತ್ತಾ ಇದ್ರು. ಅದಾದ ನಂತರ ಮುಖ್ಯವಾಗಿ ಅವರಿಗೆ ಒಂದು ಅನ್ನಿಸ್ತು, ಬಡತನಕ್ಕೆ ಕಾರಣ ಏನು? ಏಕೆಂದ್ರೆ ನಾವು ಬಡತನ ಅಂತ ಬಂದಾಗ ಬಹಳಷ್ಟು ನಾವು ಬೇರೆಯನ್ನ ಮಹತ್ವ ಕೊಡ್ತೀವಿ. ಬಡತನ ಅಂದ್ರೆ ನಮಗೆ ಬೇಕಾಗಿರುವಂತದ್ದು ಅನ್ನ. ಬಡತನಕ್ಕೆ ಹುಂಬುವ ಚಿಂತೆ, ಹುಂಬಲಾದರೆ ಹುಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿನ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಮುಪ್ಪಿನ ಚಿಂತೆ, ಮುಪ್ಪಾದರೆ ಮರಣದ ಚಿಂತೆ. ಇವಾಗ ಯಾವಾಗಲೂ ಒಂದು ಚಿಂತೆಯಲ್ಲಿ ನಾವು ಬದುಕ್ತಾ ಇರ್ತೀವಿ. ಆದ್ರೆ ನಮ್ಮನ್ನ ನಾವು ಕಂಡುಕೋಬೇಕಲ್ಲ. ಸೊ ಅದೇ ರೀತಿಯಾಗಿ ಅವ್ರಿಗೆ ಅರ್ಥ ಆಯಿತು, ಯಾಕೆ ಈ ಜಗತ್ತು ಅಥವಾ ಇವತ್ತು ನನ್ನ ಪರಿಸ್ಥಿತಿಗೆ ಕಾರಣ ಏನು? ಈ ಶಿಕ್ಷಣ ಇಲ್ಲದೆ ಇರುವಂತದ್ದು. ಯಾಕಂದ್ರೆ ಅವರು ಶಿಕ್ಷಣ ಮೊಟಕುಗೊಳಿಸಿ ಅವರ ಸಂಸಾರವನ್ನ ಸಾಕಬೇಕಾಗಿತ್ತು. ಅಂತ ಸಂದರ್ಭದಲ್ಲಿ ನನಗೆ ಇಲ್ಲದಂತ ಶಿಕ್ಷಣ, ನನಗೆ ಬಂದಂತ ಪರಿಸ್ಥಿತಿ ಮತ್ತೆ ಯಾರಿಗೂ ಬರಬೇಡ ಅಂತ ಅವರಿಗೆ ಅರಿವಾಗಿ ಒಂದು ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ. ಯಾಕೆ ಅಂದ್ರೆ ಆ ಶಿಕ್ಷಣ ಸಂಸ್ಥೆ ಸಾವಿರಾರು ಮಕ್ಕಳು ಜನಕ್ಕೆ ಆ ವಿದ್ಯೆಯನ್ನು ಕೊಡುವುದರ ಮೂಲಕ, ಆ ಜ್ಯೋತಿಯನ್ನ ಬೆಳಗುವುದರ ಮೂಲಕ, ಅವರಲ್ಲಿರುವ ಕತ್ತಲೆಯನ್ನ ಹೋಗಲಾಡಿಸುವ ಮೂಲಕ ಆ ಮನೆಯ ಬೆಳಕಾಗಿ ಆ ಮಕ್ಕಳನ್ನು ಒಂದು ಕಾರಣಕ್ಕೆ ಇದಾಗ್ತದೆ. ಅದೇ ಸುಮಾರು 25 ವರ್ಷಗಳ ಹಿಂದೆ ಅವರು ಒಂದು ಶಿಕ್ಷಣ ಸಂಸ್ಥೆಯನ್ನ ಮನೆಯಲ್ಲಿ ಪ್ರಾರಂಭ ಮಾಡ್ತಾರೆ. ಕೇವಲ 15 ಜನ ಇರುವಂತಹ ವಿದ್ಯಾರ್ಥಿಗಳು. ಅವಾಗ ಯಾರನ್ನ ಮತ್ತೆ ಈ ಸಂಸ್ಥೆ 15 ಜನ ಆಮೇಲೆ ನಂತರ ವಿಸ್ತಾರವಾಗಿ ಮಾಡಬೇಕಾಗಿರುವಂತಹ ಪ್ರಸಂಗ ಬರುತ್ತೆ. ಸೊ ವಿಸ್ತಾರ ಮಾಡಬೇಕಾದ್ರೆ ಕೇವಲ ಒಂದು 5 ಕೊಠಡಿಗಳನ್ನ ಪ್ರಾರಂಭ ಮಾಡಿ ಆ 5 ಕೊಠಡಿಗಳ ಪ್ರಾರಂಭವನ್ನ ಯಾರ ಹತ್ರ ಮಾಡಿಸ್ಬೇಕು, ಅದು ಒಂದು ಪ್ರಶ್ನೆ ಬರುತ್ತೆ. ನೋಡಿ, ಅವರು ಯಾವ ರೀತಿ ಅವರ ಯೋಜನೆ ಇಟ್ಟಿತ್ತು ಅನ್ನೋದನ್ನ ನಾನು ಇದನ್ನು ಓದಬೇಕಾದ್ರೆ ತಿಳ್ಕೊಂಡಿತ್ತು. ಯಾರನ್ನ ಕರಿಬೇಕು, ಆ ಉದ್ಘಾಟನೆ ಯಾರನ್ನ ಕರಿಬೇಕು, ಯಾರು ವಿದ್ಯೆಗೆ ಮತ್ತು ದಾಸೋಹ. ನೋಡಿ, ವಚನಕಾರಗಳೆಲ್ಲ ಕಾಯಕ ಮತ್ತು ದಾಸೋಹ ಪರಂಪರೆಗೆ ಒತ್ತನ್ನ ಕೊಟ್ಟವರು. ಅಂತ ಕಾಯಕ ಮತ್ತು ದಾಸೋಹ ಪರಂಪರೆಯನ್ನ ಕೊಟ್ಟವರು ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರು. ಅವರ ಬಳಿ ಹೋಗ್ತಾರೆ, ಏನಂತ ಹಾಡಿದರೆ ಎನ್ನೊಡೆಯನ್ನ ಹಾಡುವೆ, ಬೇಡಿದರೆ ಎನ್ನೊಡೆಯನ್ನ ಬೇಡುವೆ, ಒಡೆಂಕರ ತೋರಿ ಎನ್ನ ಬಡತನವ ಭಿನ್ನಯಿಸುವೆ,
ಕೂಡಲ ಸಂಗಮ ಮಹಾರಾಣಿ ನಿನ್ನ ಸೆರೆಗೊಟ್ಟಿ ಬೇಡವೆ ಅಂತ ಹೇಳಿ ಈ ವಿದ್ಯಾ ಶಿಕ್ಷಣವನ್ನ ಅವರ ಅಮೃತ ಹಸ್ತದಿಂದ ಪ್ರಾರಂಭವನ್ನ ಮಾಡ್ತಾರೆ. ಅನಂತರ ಅವರ ಪ್ರಾರಂಭಿಸಿದ ನಂತರ ಏನಾಗುತ್ತೆ, ಮಾನಸ ವಿದ್ಯಾಸಂಸ್ಥೆ ಅನ್ನುವ ಹೆಸರಿನಲ್ಲಿ ಈ ವಿದ್ಯಾಸಂಸ್ಥೆ ಪ್ರಾರಂಭಗೊಂಡು MS ಕಾನ್ವೆಂಟ್ ಶಾಲೆ ಅಂತ ಪ್ರಾರಂಭ ಆಗುತ್ತೆ. ಅದಾದ್ಮೇಲೆ ಕೇವಲ ಒಂದು ಸಂಸಾರ ಅಂತ ಬಂದ ಮೇಲೆ ಹೇಗೆ ಗಂಡ ಪ್ರಾಮುಖ್ಯತೆಯನ್ನು ಪಡೆದನೋ ಅವರ ಶ್ರೀಮತಿಯಾದ ಶ್ರೀ ಎಚ್ ಎಂ ಲಕ್ಷ್ಮಮ್ಮನವರ ಕೂಡ ಅವರ ಜೊತೆಯಲ್ಲಿ ಹೇಗೆ ಒಂದು ಜೋಡಿ ಇತ್ತು ಅಂತ ಹೇಳ್ತೀವಿ. ಒಂದು ನಗರದಲ್ಲಿ 2 ಎತ್ತುಗಳು ಇದ್ದು ಇಡೀ ಗದ್ದೆಯನ್ನ ಹಾಗೆ ಇಡೀ ಸಂಸಾರವನ್ನ ಒಳಗೊಟ್ಟು ಇವತ್ತು ಎಷ್ಟೇ ಕಷ್ಟ ಆದ್ರೂ ಕೂಡ ಆ ಕಷ್ಟದಲ್ಲಿ ಆ ಧರ್ಮ ಪತ್ನಿಯನ್ನ ಇದು ಮಾಡಿ ಅವರು ನಮ್ಮ ಹತ್ರ ಕೂತ್ಕೊಂಡಿದ್ದಾರೆ. ಅವರು ನಾವು ಯಾವಾಗಲೂ ಕೂಡ ಅದನ್ನ ನೆನೆಸ್ಕೋಬೇಕು. ಯಾಕಂದ್ರೆ ಒಂದು ಸಂಸಾರ ಅಂದ್ರೆ ಕೇವಲ ಗಂಡ ಮತ್ತು ಹೆಂಡತಿ ಇದ್ರೆ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ ಅಂತ ನಾನು ಭಾವಿಸ್ತೀನಿ. ಹೀಗೆ ಮಾನಸ ವಿದ್ಯಾಸಂಸ್ಥೆಯನ್ನು ಕಟ್ಟಿದ ಶ್ರೀಮಾನ್ ನಾರಾಯಣರವರು ಒಂದು ರೀತಿಯಲ್ಲಿ ನಮ್ಮನ್ನೆಲ್ಲ ಬಿಟ್ಟುವಂತ ಪರಿಸ್ಥಿತಿ ಎದುರಾಗುತ್ತೆ. ಯಾಕಂದ್ರೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನು ಇಹಲೋಕವನ್ನ ತ್ಯಜಿಸಿ ಪರಲೋಕಕ್ಕೆ ಬರುವಂತಹ ಸಂದರ್ಭಗಳು ಬಹಳ ದುಃಖಕರವಾದಂತಹ ಸಂದರ್ಭಗಳು ಎದುರಾಗುತ್ತೆ. ಅಂತ ಸಂದರ್ಭಗಳು ಇದ್ದರೂ ಕೂಡ ಇವತ್ತು ಕೇವಲ 5 ಮಕ್ಕಳಿಂದ ಪ್ರಾರಂಭವಾದಂತಹ ವಿದ್ಯಾಸಂಸ್ಥೆ 1200 ಜನರುಗಳಿಗೆ ವಿದ್ಯಾದಾನಗಳ ಮಾಡ್ತಾ ಇದೆ. ನೋಡಿ, ಮುಖ್ಯವಾಗಿ ನಾವು ಅರ್ಥ ಮಾಡಿಕೊಳ್ಳಲು ಒಂದು ಕಟ್ಟಡವನ್ನ ಕಟ್ಟೋದಕ್ಕೆ ಅಡಿಪಾಯ ಹೇಗೆ ಮುಖ್ಯ ಆಗುತ್ತೋ ಅಂತಹ ಅಡಿಪಾಯಕ್ಕೆ ಬಹಳ ಸ್ಟ್ರಾಂಗ್ ಆಗಿ ನಿಂತವರು ನಮ್ಮ ಶಿವಕುಮಾರ್ ಸರ್ ಆಗಿರ್ಬೋದು, ರಾಜೇಶ್ ಸರ್ ಆಗಿರ್ಬೋದು, ನಂದಿನಿ ಮೇಡಮ್ ಆಗಿರ್ಬೋದು, ರೇಖಾ ಮೇಡಮ್ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಇವರೆಲ್ಲ ಗಟ್ಟಿಯಾದಂತ ಒಂದು ಭದ್ರ ಬುನಾದಿಯನ್ನ ಹಾಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ವಿದ್ಯೆ ಅಂತಂದ್ರೆ ಬಹಳ ತಮ್ಮ ವೈಯಕ್ತಿಕ ಕಾರಣಗಳಿದ್ದಾರೆ. ಶಿಕ್ಷಣ ಸಂಸ್ಥೆ ಅಂದ್ರೆ ಒಂದು ಕಮರ್ಷಿಯಲ್ ಆಗ್ಬಿಟ್ಟಿದೆ. ಅಂತದ್ರಲ್ಲಿ ವಿದ್ಯೆ ದಾನ ಮಹಾದಾನ ಅಂತ ಅರ್ಥ ಮಾಡಿಕೊಂಡು ನಮ್ಗೆಲ್ಲರಿಗೂ ಕೂಡ ಈ ಸುತ್ತಮುತ್ತಲಿನ ಎಲ್ಲ ಇರುವಂತಹ ಎಲ್ಲ ಬಡ ಮಕ್ಕಳಿಗೆ ಒಂದು ಸಾಮಾನ್ಯವಾದಂತಹ ಒಂದು ಶುಲ್ಕವನ್ನ ತೆಗೆದುಕೊಂಡು ಈ ವಿದ್ಯಾಸಂಸ್ಥೆಯನ್ನ ಅಂದ್ರೆ ಬೆಳೆಸ್ತಾ ಇದ್ದಾರೆ. ಪದವಿ ಪೂರ್ವ ಈ ರೀತಿಯಾದಂತಹ ನಮಗೆ ಒಂದು ಶಿಕ್ಷಣ ಸಂದರ್ಭಗಳು ಬಂದಾಗ ನೋಡಿ, ಒಂದು ಅರ್ಥ ಮಾಡ್ಕೋಬೇಕು ಮಕ್ಕಳೇ, ನಾವೆಲ್ಲರೂ ಕೂಡ ಮಾಡೋದಕ್ಕೆ ಬಹಳಷ್ಟು ಕೆಲಸಗಳಿದ್ದಾವೆ. ಆದ್ರೆ ಅವರು ಶಿಕ್ಷಣ ಸಂಸ್ಥೆ ಯಾಕೆ ಆಯ್ಕೆ ಮಾಡ್ಕೊಂಡ್ರು ಅಂತಂದ್ರೆ ಬಹಳ ಮುಖ್ಯವಾಗಿ ಸರ್ ಇವತ್ತು ಸರ್ ಇಲ್ಲದೆ ಇರ್ಬೋದು, ಆದ್ರೆ ಸರ್ ಅವರ ರೂಪ ಪ್ರತಿ ಲಕ್ಷಾಂತರ ಮಕ್ಕಳು ಇಲ್ಲಿಂದ ಶಿಕ್ಷಣ ತಗೊಂಡು ಹೋಗ್ತಾ ಇದ್ದಾರೆ. ಅವರ ರೂಪದಲ್ಲಿ ಸರ್ ನಾವು ನೋಡ್ತಾ ಇರ್ಬೋದು. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಅದು ಪರಂಪರೆ. ಶಿಕ್ಷಣ ಅನ್ನೋದು ಕಲಿಕೆ ಅನ್ನೋದು ನಿರಂತರವಾದದ್ದು. ಅದು ಯಾವತ್ತೂ ಕೂಡ ನಿಲ್ಲುವಂಥದ್ದಲ್ಲ. ಅದರಿಂದ ಅವರು ಶಿಕ್ಷಣ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಾವೆಲ್ಲರೂ ಕೂಡ ಹೇಗೆ ಅವರಿಗೆ ಮೆಚ್ಚುಗೆಯನ್ನ ಸೂಚಿಸಬೇಕು ಅಂತ ಪ್ರಾಮಾಣಿಕವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಅಕ್ಕ ಮಹಾದೇವಿಯವರ ಒಂದು ವಚನ ನನಗೆ ನೆನಪಾಗುತ್ತೆ. ಕಣ್ಣಿಗೆ ಶೃಂಗಾರ ಗುರು ಹಿರಿಯರ ನೋಡುವುದು, ಕರ್ಣಕ್ಕೆ ಶೃಂಗಾರ ಪುರಾತನದ ಸಂಗೀತಗಳನ್ನ ಕೇಳುವುದು, ವಚನಕ್ಕೆ ಶೃಂಗಾರ ಸತ್ಯವ ನುಡಿಯುವುದು, ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಳನ್ನ ಜೀವನವ ಜೀವಿಸುವ ಶೃಂಗಾರ ಗಣಮೇಳಪ. ಇದಿಲ್ಲದ ಜೀವ ಏತಕ್ಕೆ ಅಂತ ಅವರು ಪ್ರಶ್ನೆ ಮಾಡುವುದರ ಮೂಲಕ ನಾವು ಬದುಕಿರುವ ಜೀವನದ ಉದ್ದಕ್ಕೂ ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಅಂತ ಇಂಥ ಮಹನೀಯರ ಬಗ್ಗೆ ನನಗೆ ತಿಳಿಸಿಕೊಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಶಿಕ್ಷಣ ಸಂಸ್ಥೆ ಪ್ರತಿಯೊಬ್ಬರಿಗೂ ನಾನು ವಂದನೆಗಳನ್ನು ಹೇಳ್ತೀನಿ. ಜೈ ಕನ್ನಡ, ಜೈ ಕರ್ನಾಟಕ.